ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 8ನೇ ಅಧ್ಯಾಯ. ಮೃಗಶೃಂಗನ ತಪಸ್ಸಿನ ಪ್ರಭಾವ ಹಾಗೂ ಯಮನ ಕರುಣೆಯಿಂದ ಮೃತರಾದ 3 ಕನ್ಯೆಯರು ಯಮಲೋಕದಿಂದ ಜೀವಂತರ ಆಗಿ ಭೂಮಿಗೆ ವಾಪಸ್ಸಾದರು. ಆ ಕನ್ಯೆಯರು ತಮ್ಮ ತಂದೆ ತಾಯಿಗಳಿಗೆ ತಾವು ನೋಡಿದ ಯಮಲೋಕದ ವರ್ಣನೆಯನ್ನು ಮಾಡಿದರು. ಯಮಲೋಕದಲ್ಲಿ ಜೀವರು ತಮ್ಮ ಪಾಪ ಪುಣ್ಯಗಳಿಗುಣವಾಗಿ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ಯಮಲೋಕವನ್ನು ತಲುಪಿದ ಪ್ರತಿಯೊಬ್ಬ ಪಾಪಿ ಜೀವಿಯು ತಾನು ಮಾಡಿದ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ತಪ್ಪದೇ ಅನುಭವಿಸುತ್ತಾರೆ. ಕೆಲವರಿಗೆ ಕೆಂಪಗೆ ಕಾಯಿಸಿದ್ದ ಕಬ್ಬಿಣದ ಕಂಬವನ್ನು ಹಪ್ಪಿಕೊಳ್ಳುವಂತೆ ದಂಡ ವಿಧಿಸುತ್ತಾರೆ. ಇನ್ನು ಕೆಲವರಿಗೆ ಮಳಮಳನೆ ಕಾದ ಎಣ್ಣೆಯಲ್ಲಿ ನೂಕಿಬಿಡುತ್ತಾರೆ. ವಿಷ ಸರ್ಪಗಳಿರುವ ಎಣ್ಣೆಯ ತೊಟ್ಟಿಗಳಲ್ಲಿ ಮುಳುಗಿಸುತ್ತಾರೆ. ಕೆಲವು ಪಾಪಿಗಳನ್ನು ತಲೆ ಕೆಳಗಾಗಿ ನೇತು ಹಾಕಿ ಕೆಳಗಿನಿಂದ ಧಗಧಗನೆ ಉರಿಯುವ ಬೆಂಕಿಯನ್ನು ಹಾಕುತ್ತಾರೆ. ಈ ರೀತಿ ನಾನಾ ಬಗೆಯಿಂದ ಪಾಪಿಗಳು ಶಿಕ್ಷೆಯನ್ನು ನಿರ್ದಯವಾಗಿ ಅನುಭವಿಸಬೇಕಾಗುತ್ತದೆ. ಈ ಬಗೆಯಾಗಿ ನರಕದ ವರ್ಣನೆಯನ್ನು ಕೇಳಿದ ಆ ಕನ್ಯೆಯರ ತಂದೆ ತಾಯಿಗಳು ತುಂಬಾ ಭಯಗ್ರಸ್ತರಾದರು. ಆಗ ಆ ಕನ್ಯೆಯರು, ನೀವು ಭಯಪಡುವ ಅಗತ್ಯವಿಲ್ಲ. ನರಕ ಬಾಧೆಯಿಂದ ಬಿಡುಗಡೆ ಹೊಂದುವ ಮಾರ್ಗೋಪಾಯಗಳಿವೆ. ಪ್ರತಿಯೊಬ್ಬ ಮಾನವನು ಇಹದಲ್ಲಿ ಸುಖ ಸಂಪದಗಳನ್ನು ಹೊಂದಿ ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದಲು ಒಂದು ಸುಲಭವಾದ ಮಾರ್ಗವಿದೆ. ಆ ಮಾರ್ಗವು ಈ ರೀತಿಯಾಗಿದೆ. ಪ್ರತಿಯೊಬ್ಬ ಮಾನವನು ಅಬಾಲ ವೃದ್ಧರಾಗಿ ಮಾಘ ಮಾಸದಲ್ಲಿ ನಿತ್ಯವೂ ಪ್ರಾತಃ ಕಾಲದಲ್ಲಿ ಮಾಡಿದ ನದಿ ಸ್ನಾನ, ಯಥಾಶಕ್ತಿ ದಾನ, ದೈವ ಪೂಜೆ, ಮಂತ್ರ ಜಪ, ಭಗವಂತನ ಪುಣ್ಯ ನಾಮಸ್ಮರಣೆ, ಸತ್ಸಂಗ, ಭಜನೆ, ನಾಮ ಸಂಕೀರ್ತನೆ ಇವುಗಳ ಮಹಿಮೆಯಿಂದ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ಸಕಲ ಬಗೆಯ ಪಾಪಗಳು ನಿರ್ಮೂಲವಾಗಿ ಸುಟ್ಟು ಹೋಗುವುದರಲ್ಲಿ ಸಂಶಯವಿಲ್ಲ. ಇದರ ಪ್ರಭಾವದಿಂದ ನಿಶ್ಚಯವಾಗಿಯೂ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ. ಇದರಲ್ಲಿಯೂ ಮಾಘ ಸ್ನಾನದ ಪುಣ್ಯ ಅಪಾರವಾದದ್ದು. ಮಾಘ ಸ್ನಾನದಲ್ಲಿ ಚಳಿಯನ್ನು ಕಡೆಗಣಿಸಿ ಯಾರು ಸೂರ್ಯೋದಯಕ್ಕೆ ಮುನ್ನ ಶ್ರದ್ಧಾಭಕ್ತಿಗಳಿಂದ ನದಿ, ಕೆರೆ, ಕೊಳ, ಬಾವಿಗಳಲ್ಲಿ ಭಗವಂತನ ದಿವ್ಯ ನಾಮಸ್ಮರಣೆ ಮಾಡಿ ಸ್ನಾನ ಮಾಡುವರೋ, ಯಾರು ಯಥಾಶಕ್ತಿ ಸತ್ಪಾತ್ರರಿಗೆ ಹಣ, ವಸ್ತ್ರ, ಧಾನ್ಯಗಳನ್ನು ದಾನ ಮಾಡುವರೋ ಅವರಿಗೆ ಯಜ್ಞವನ್ನು ಆಚರಿಸಿದ ಫಲವು ಸಿಗುತ್ತದೆ. ಮಾಘ ಮಾಸದಲ್ಲಿ ಪ್ರತಿದಿನವೂ ಯಾರು ಮಾಘ ಮಹಿಮಾ ಶ್ರವಣ, ಶ್ರೀಹರಿ ಕಥಾ ಸ್ಮರಣೆ, ಭಗವದ್ಭಕ್ತರ ಪುಣ್ಯ ಕಥಾ ಶ್ರವಣಗಳನ್ನು ಮಾಡುವರೋ ಅವರು ಆ ದೇವದೇವನಾದ ಶ್ರೀಮನ್ನಾರಾಯಣನ ದಿವ್ಯ ಕೃಪೆಗೆ ಪಾತ್ರರಾಗುವುದರಲ್ಲಿ ಸಂಶಯವಿಲ್ಲ. ಇದು ಸತ್ಯ. ಆದ್ದರಿಂದ ಯಮಲೋಕದ ಭಯಪಡುವ ಅಗತ್ಯ ಶ್ರೀಹರಿಯ ಭಕ್ತರಿಗೆ ಮಾಘ ಸ್ನಾನ, ಮಾಘ ಮಹಿಮಾ ಶ್ರವಣ, ದಾನ ಮಾಡಿದವರಿಗೆ ಎಂದೆಂದಿಗೂ ಇರುವುದಿಲ್ಲ. ಯಮಲೋಕದ ಘೋರಾತಿ ಘೋರವಾದ ನರಕಗಳ ಭಯದಿಂದ ತಪ್ಪಿಸಿಕೊಳ್ಳಲು ಇದಕ್ಕಿಂತ ಸುಲಭವೂ ದೈವದತ್ತವೂ ಆದ ಮಾರ್ಗವೂ ಬೇರೊಂದಿಲ್ಲ. ಈ ರೀತಿಯಾಗಿ ಮೃಗಶೃಂಗನ ತಪೋಬಲದಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ಮಾಘ ಮಾಸ ಮಹಾತ್ಮೆಯ ಶ್ರವಣದಿಂದಲೂ ಪುನರ್ಜನ್ಮ ಪಡೆದ ಆ ಕನ್ಯೆಯರು ತಮ್ಮ ಮಾತಾಪಿತರಿಗೆ ನಿರೂಪಿಸಿದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಾತ್ಮೆಯ 8ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.